ನಿಮ್ಮ 2 ವರ್ಷ 4.5 ತಿಂಗಳಲ್ಲಿ ನಿಮ್ಮ ಸಿಗ್ನೇಚರ್ ವರ್ಕ್ ಏನು ಸರ್? ಸ್ಟೇಡಿಯಂ ಇಲ್ಲ ಇಂಟರ್ನ್ಯಾಷನಲ್ ಫ್ಲವರ್ ಮಾರ್ಕೆಟ್ 140 crores ಸರ್ಕಾರನ ಒಪ್ಪಿಸಿದ್ದು. ಏರ್ಪೋರ್ಟ್ಗೆ ನಿಯರ್ ಕಟ್ತಾ ಇದ್ದೀನಿ, ಬಾರ್ಡರ್ ನಂದಿ ಕ್ರಾಸ್ ಅಂತಿದೆ, ಅಲ್ಲಿ ಕಟ್ತಾ ಇದ್ದೀನಿ. 10 ಎಕರೆ ಜಮೀನು, 1 ಎಕರೆ ಫಾರ್ ಯುವರ್ ಇನ್ಫಾರ್ಮೇಶನ್ 7 to 8 CR ಇದೆ ಅಲ್ಲಿ. ಅಂಥದ್ದು 10 ಎಕರೆ ಜಮೀನು ಆರ್ಟಿಕಲ್ಚರ್ ಇಂದ ತಗೊಂಡಿದ್ದೀನಿ, ವಿಚ್ ಇಸ್ ವರ್ತ್ ಆಫ್ 100 crores. ಆ ಜಮೀನು ಆರ್ಟಿಕಲ್ಚರ್ ಹತ್ರ ಇತ್ತು. ಅವ್ರಿಗೆ ಸರಿಸಮಾನವಾದ ಜಾಗನ ಬೇರೆ ಬೇರೆ ಕಡೆ ಕೊಟ್ಟು ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡ್ವಿ. 100 ಕೋಟಿ ವೆಚ್ಚದ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಂಡ್ವಿ ಆರ್ಟಿಕಲ್ಚರ್ದು. ಅಲ್ಲಿಗ 140 ಕೋಟಿಯಲ್ಲಿ ಪ್ಯೂರ್ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟಲ್ಲಿ ಕಟ್ತಿದ್ದೀವಿ. 240 crores ಇದು ಒಂದು. ಮತ್ತು ನಮ್ಮ ಸರ್ಕಾರ ಕೊಟ್ಟಿದ್ದು ಮೈನಾರಿಟಿ, SC ST, ವಿಶ್ವೇಶ್ವರಯ್ಯ ಜಲ ನಿಗಮ, ಇದರಿಂದ ಎಲ್ಲ ಸೇರಿಸಿದ್ರೆ ಒಂದು 300-400 ಕೋಟಿ. ಈಗ ಮತ್ತೆ ಇನ್ನೊಂದು 50 ಕೋಟಿ, ನಗರೋತ್ಥಾನದ ಒಂದು 45-50 ಕೋಟಿ ಎಲ್ಲ ಸೇರಿದ್ರೆ ಒಂದು ಇದೆಲ್ಲ ಸೇರಿಕೊಂಡ್ರೆ ಒಂದು 600 to 700 crores ತೊಗೊಂಡೋಗಿ. ಆರ್ ಯು ಶೋರ್ ಸರ್? ಆರ್ ಯು ಶೋರ್? ನಂಬರ್ಸ್ ಆರ್ ಕ್ಲಿಯರ್. ನಿಮಗೆ 50 ಕೋಟಿ ಈಗ ನಮಗೆ ಕೊಟ್ಟಿದ್ದಾರೆ, ಅದೊಂದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲ. ಅದಾಯಿತು. ನಿಮಗೆ ನಾವೀಗ ಮೈನಾರಿಟಿಯಿಂದೆಲ್ಲ 30-40 ಕೋಟಿ ಕೊಟ್ಟಿದ್ದಾರಲ್ಲ, ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಸಾಧು ಮಠ ಪಕ್ಕ ಬಿಫೋರ್ ಗವರ್ಮೆಂಟ್ ಅಪ್ರೂವಲ್ಸ್ ಇಲ್ಲ ಸರ್, ಇಲ್ಲ. ನೀವು ಬೇಕಾದ್ರೆ ಹೂವಿನ ಮಾರುಕಟ್ಟೆ ಕೂಡ ಇಲ್ಲ, ಸುಧಾಕರ್ ಅವರ ಟೈಮಲ್ಲಿ ಅಪ್ರೂವಲ್ಗೆ ಬಂದು ನಿಂತಿದ್ದಂತ ಚರ್ಚೆಯಲ್ಲಿ ಇದ್ದಂತ ವಿಚಾರ. 140 ಅಪ್ರೂವ್ ಆಗಿರೋ ಲೆಟರ್ ಇದ್ರೆ ನನಗೆ ತೋರಿಸಿ. ಲ್ಯಾಂಡ್ ಎಲ್ಲಿ ಕೊಟ್ಟಿದ್ರು ಗೊತ್ತಾ? ಫ್ಲವರ್ ಮಾರ್ಕೆಟ್ಗೆ ಬೆಟ್ಟದ ಮೇಲೆ ಅಲಾಟ್ ಮಾಡಿದ್ರು, ಬೈಪಾಸ್ ಅಲ್ಲಿ. ಅಲ್ಲಿ ಬೆಟ್ಟದ ಮೇಲೆ ಹೆಂಗಿದೆ ಅಂದ್ರೆ ಹಿಂಗಿದೆ ಬೆಟ್ಟ, ಫಾರ್ ಯುವರ್ ಇನ್ಫಾರ್ಮೇಶನ್. ಬೆಟ್ಟದ ಮೇಲೆ ನೀವು ಕಟ್ಟಕ್ಕಾಗಲ್ಲ. ನಾವು ಅದನ್ನ ಏಕಾಏಕಿ ಕ್ಯಾನ್ಸಲ್ ಮಾಡಿದ್ವಿ. ನಾನು ಲ್ಯಾಂಡ್ ಅಲಾಟ್ಮೆಂಟು ನಾನು ಮಾಡಿಸಿದ್ದು, ಇದು ಪ್ರೂಫ್ ಇದೆ ನನ್ನ ಹತ್ರ. ನೀವು ನೋಡಿ, ಸಿಗ್ನೇಚರ್ಸ್ ಎಲ್ಲ ನಿಮಗೆ ವಾಟ್ಸಪ್ ಕಳಿಸ್ತೀನಿ. ಇದು ನಂದಿಯಲ್ಲಿ ಬಂದ ಕ್ಯಾಬಿನೆಟ್ ಅಲ್ಲಿ ನಾನು ಅನೌನ್ಸ್ ಮಾಡಿಸಿದ್ದು. ಇಲ್ಲೇನಾಯ್ತು, ಬಡ್ಜೆಟ್ ಅಲ್ಲಿ 140 crores ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರು. ನಾನು ಅದನ್ನ ನಂದಿಯಾಗಿ ಬಂದಾಗ ಕಂಪ್ಲೀಟ್ ಪಬ್ಲಿಕ್ ಅಲ್ಲೇ ಅನೌನ್ಸ್ ಮಾಡಿಸ್ತೇನೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಇದೆ ನಿಮ್ಮ ಹತ್ರ ಕಂಪ್ಲೀಟ್. ಈಗ ನೀವು ವೆರಿ ಸಿಂಪಲ್, ನಾನು ತಗೊಂಡಿರೋ ಲ್ಯಾಂಡು ನನ್ನ ಸರ್ಕಾರದಲ್ಲಿ ನನ್ನ ಮಿನಿಸ್ಟರ್ ಹತ್ರ ನಾನು ಸೈನ್ ಹಾಕ್ಸಿದ್ದು, ಈ ಅನುದಾನ ಬಂದಿದ್ದು ಎಲ್ಲ ಪ್ರೂಫ್ ಇದೆ. ಈ ವಿಚಾರವಾಗಿ ನೀವು ಸಂಸದರನ್ನ ಚಾಲೆಂಜ್ ಮಾಡಿ, ಡಾಕ್ಯುಮೆಂಟ್ಸ್ ರಿಲೀಸ್ ಮಾಡಕ್ಕೆ ಹೇಳಿ. ಈಗ ನಾನು ಧೈರ್ಯ ಇಲ್ಲ ಅಂದ್ರೆ ಓಪನ್ ಆಗಿ ಒಪ್ಕೊಳಕ್ಕಾಗಲ್ಲ. ಅವ್ರು ಅಲಾಟ್ ಮಾಡಿದ್ದ ಲ್ಯಾಂಡು ಬೆಟ್ಟದ ಮೇಲೆ ಇತ್ತು. ಆ ಲ್ಯಾಂಡು ಸ್ಯೂಟಬಲ್ ಅಲ್ಲ, ಚರ್ಚೆಯಲ್ಲಿ ಇತ್ತು. ಅಲ್ಲಲ್ಲ, ಸ್ಯೂಟಬಲ್ ಅಲ್ಲ. ಯಾಕೆಂದ್ರೆ ಯಾರು ವರ್ತಕರು ಒಪ್ಕೊಳಕ್ ರೆಡಿ ಇಲ್ಲ. ಅದನ್ನ ಕ್ಯಾನ್ಸಲ್ ಮಾಡಿದ್ವಿ. ನಾನೀಗ ತಗೊಂಡಿರೋ ಲ್ಯಾಂಡು ಮೇನ್ ರೋಡ್ಗಿದೆ ಸಡನ್ ಆಗಿ. ಯಾಕೆಂದ್ರೆ ಅದು ಕನಿಷ್ಠ ಅಂದ್ರೆ ನೀವು 3-4 ಕಿಲೋಮೀಟರ್ ಸುತ್ಕೊಂಡ್ ಬರ್ಬೇಕು ಮತ್ತೆ ಮೇನ್ ರೋಡ್ಗೆ. ಬೈಪಾಸ್ ಪಕ್ಕ ಇತ್ತು, ಮತ್ತೆ ಅದು ಬೆಟ್ಟದ ಮೇಲೆ ಇತ್ತು. ನೀವು ಕಂಪ್ಲೀಟ್ ಆ ಬೆಟ್ಟ ಹೊಡಿಯೋಕ್ಕೆ ನೀವು 40-50 ಕೋಟಿ ಬೇಕಲ್ಲ. ಇವೆಲ್ಲ ಪ್ರಾಬ್ಲಮ್ ಇತ್ತು.